ಮಿತ್ರರೇ ನಮಸ್ಕಾರ. ಮಿತ್ರರೇ, ಭಾರತ ಮತ್ತು ಪಾಕಿಸ್ತಾನದ ನಡುವೆ ಶ್ರೀಲಂಕಾದಲ್ಲಿ ICC T20ಯ ವಿಶ್ವಕಪ್ ಪಂದ್ಯ ನಡೆಯಿತು. ಭಾರತ ಈ ಮ್ಯಾಚ್ ಅನ್ನು ಗೆದ್ದುಕೊಳ್ತು. ಆದ್ರೆ ಈಗ ಈ ಮ್ಯಾಚ್ ಮುಗಿದ ಬಳಿಕ ಪಾಕಿಸ್ತಾನದ ಆಕ್ರೋಶ ಇದೆಯಲ್ಲ, ಇದು ಕಂಟ್ರೋಲ್ಗೆ ಸಿಗ್ತಾ ಇಲ್ಲ. PCBಯ ಚೇರ್ಮನ್ ನಿಂದ ಹಿಡಿದು ಪಾಕಿಸ್ತಾನದ ಎಂಟೈರ್ ಟೀಮ್ ಈಗ ಪಾಕಿಸ್ತಾನಿಯರ ಆಕ್ರೋಶಕ್ಕೆ ತುತ್ತಾಗಿದೆ. ಇವತ್ತು ಕ್ರಿಕೆಟ್ ಅನ್ನ ಭಾರತೀಯರು ಹೇಗೆ ಇಷ್ಟಪಡ್ತಾರೋ, ಆರಾಧಿಸ್ತಾರೋ, ಅದೇ ರೀತಿಯಾಗಿ ಪಾಕಿಸ್ತಾನದಲ್ಲೂ ಕೂಡ ಕ್ರಿಕೆಟ್ ಅನ್ನ ವಿಪರೀತವಾಗಿ ಇಷ್ಟಪಡುವಂತಹ ಒಂದು ವರ್ಗ ಇದೆ. ಅವರು ಯಾವತ್ತೂ ಕೂಡ ಕ್ರಿಕೆಟ್ನಲ್ಲಿ ರಾಜಕೀಯವನ್ನು ಬಯಸೋದಿಲ್ಲ. ಅವರು ಪ್ಯೂರ್ ಕ್ರಿಕೆಟ್ ಅನ್ನ ಕೇಳುತ್ತಾರೆ. ಆದರೆ ಸದ್ಯ ಪಾಕಿಸ್ತಾನ ಟೀಮ್ನ ಪರಿಸ್ಥಿತಿ ಹೇಗಾಗಿದೆ ಅಂತಂದ್ರೆ, ಅಲ್ಲಿ ಕ್ರಿಕೆಟ್ ಕಡಿಮೆ, ರಾಜಕೀಯ ಜಾಸ್ತಿ ಆಗಿದೆ. ಅದರಲ್ಲೂ ಭಾರತ ಮತ್ತು ಪಾಕಿಸ್ತಾನದ ಮ್ಯಾಚ್ ಮುಕ್ತಾಯ ಆಗ್ತಿದ್ದ ಹಾಗೆ ಪಾಕಿಸ್ತಾನಿಯರ ಸಹನೆಯ ಕಟ್ಟೆ ಒಡೆದಿದೆ. ಈ ಹಿಂದಿನ ವಿಡಿಯೋದಲ್ಲಿ ಭಾರತ ಮತ್ತು ಪಾಕಿಸ್ತಾನದ ಮ್ಯಾಚ್ ಆಯ್ತಲ್ಲ, ಅದರ ಕಂಪ್ಲೀಟ್ ವಿವರವನ್ನು ಕೊಟ್ಟಿದ್ದೀನಿ. ಆದ್ರೆ ಮಿತ್ರರೇ, ಆ ಮ್ಯಾಚ್ ಆದ ಬಳಿಕ ಏನೇನಾಯ್ತು? ನಖ್ವಿ ಯಾಕೋಸ್ಕರವಾಗಿ ಮ್ಯಾಚ್ ನಡೀತಾ ಇರುವಂತಹ ಸಂದರ್ಭದಲ್ಲೇ ಓಡ್ ಹೋದ? ಮಾಜಿ ಕ್ರಿಕೆಟಿಗ ಶೋಯಬ್ ಅಖ್ತರ್ ನಖ್ವಿಗೆಸೆದಂತಹ ಆರ್ಕರ್ ಯಾವ ರೀತಿಯಾಗಿದೆ? ಒಂದು ಕಾಲದಲ್ಲಿ ವಿಶ್ವದ ಕ್ರಿಕೆಟ್ ದುನಿಯಾವನ್ನ ಡಾಮಿನೇಟ್ ಮಾಡ್ತಾ ಇದ್ದಂತಹ ಪಾಕಿಸ್ತಾನದ ಟೀಮ್ ಹೀಗೆ ಯಾಕಾಯಿತು? ಪಾಕ್ ಎಡವಿದ್ದೆಲ್ಲಿ? ಪಾಕಿಸ್ತಾನದ ಕ್ರಿಕೆಟ್ನ ಭವಿಷ್ಯ ಏನಾಗಬಹುದು? ವಿಶ್ವಕಪ್ನಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೆದಂತಹ ಮ್ಯಾಚ್ ಪಾಕಿಸ್ತಾನದ ಟೀಮ್ಗೆ ಮರಣ ಶಾಸನವಾಗುತ್ತಾ? ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಸದ್ಯ ಪಾಕಿಸ್ತಾನದ ಕ್ರಿಕೆಟ್ ಇದೆಯಲ್ಲ, ಇದು ಯಾವ ಹಂತಕ್ಕೆ ಬಂದು ತಲುಪಿದೆ ಅಂತಂದ್ರೆ, ಅವರು ಪಿಚ್ನಲ್ಲಿ ಸೌಂಡ್ ಮಾಡೋದಕ್ಕಿಂತಲೂ ಹೆಚ್ಚಾಗಿ ಟಿವಿ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಹೆಚ್ಚು ಸದ್ದು ಮಾಡ್ತಾ ಇದ್ದಾರೆ. ಭಾರತ ಮತ್ತು ಪಾಕಿಸ್ತಾನದ ಮ್ಯಾಚ್ ನಡೆಯೋದಕ್ಕೆ ಮುಂಚೆಯೂ ಕೂಡ ಆಗಿದ್ದಿದೆ. ಇದೆಲ್ಲದರ ಪರಿಣಾಮ ಏನಾಯ್ತು ಕೇಳಿದ್ರೆ, ಮತ್ತದೇ ರೀತಿಯಾಗಿ ಭಾರತ ವಿಜಯವನ್ನ ಸಾಧಿಸಿತು, ಪಾಕಿಸ್ತಾನ ಸೋತೋಯ್ತು. ಆದ್ರೆ ನಿನ್ನೆಯ ಸೋಲಿದೆಯಲ್ಲ, ಇದು ಪಾಕಿಸ್ತಾನದ ಕ್ರಿಕೆಟ್ ಅಭಿಮಾನಿಗಳಿಗೆ ಯಾಕೆ ಜೀರ್ಣ ಆಗ್ತಾ ಇಲ್ಲ ಕೇಳಿದ್ರೆ, ಅದಕ್ಕೊಂದು ಮುಖ್ಯವಾದಂತಹ ಕಾರಣ ಇದೆ. ಈ ಸೋಲಿದೆಯಲ್ಲ, ಅದರಲ್ಲಿ ಎರಡು ವಿಧ. ಗೆಲುವಿನಲ್ಲೂ ಕೂಡ ಎರಡು ವಿಧ. ಇದೇನು ಹೀಗೆ ಹೇಳ್ತಾ ಇದ್ದಾನೆ, ಸೋಲು ಸೋಲೆ ಅಲ್ವಾ, ಗೆಲುವು ಗೆಲುವೇ ಅಲ್ವಾ ಅಂತ ನಿಮಗೆ ಅನ್ನಿಸಬಹುದು. ಹಾಗಲ್ಲ ಮಿತ್ರರೇ, ಸೋಲಿನ ಎರಡು ವಿಧಗಳು ಯಾವುದು ಕೇಳಿದ್ರೆ, ಒಂದು ಹೀನಾಯ ಸೋಲು, ಇನ್ನೊಂದು ವೀರೋಚಿತವಾದಂತಹ ಸೋಲು. ಗೆಲುವಿನ ಎರಡು ವಿಧಗಳು ಯಾವುದು ಕೇಳಿದ್ರೆ, ಒಂದು ಭರ್ಜರಿಯಾದಂತಹ ಗೆಲುವು, ಇನ್ನೊಂದು ಪ್ರಯಾಸದ ಗೆಲುವು. ಕೆಲವೊಂದಷ್ಟು ಸಮಯಗಳಲ್ಲಿ ಏನಾಗುತ್ತೆ ಗೊತ್ತಾ, ಗೆದ್ದವರಿಗಿಂತ ಹೆಚ್ಚಾಗಿ ಸೋತವರ ಮೇಲೆ ಜನರಿಗೆ ಹೆಚ್ಚು ಪ್ರೀತಿ ಬರುತ್ತೆ, ಅವರನ್ನ ಹೆಚ್ಚು ಜನ ಅಭಿಮಾನಿಸ್ತಾರೆ. ಯಾಕೆ ಕೇಳಿದ್ರೆ, ಅವರು ಗೆಲುವಿಗಾಗಿ ಹೋರಾಟ ಮಾಡಿರ್ತಾರೆ, ಅವರ ಸೋಲು ವೀರೋಚಿತವಾಗಿರುತ್ತೆ. ಆದರೆ ನಿನ್ನೆ ಭಾರತದ ವಿರುದ್ಧ ಪಾಕಿಸ್ತಾನ ಸೋತ್ ಹೋಯ್ತಲ್ಲ, ಅದು ಹೀನಾಯವಾದಂತಹ ಸೋಲು. ಇದನ್ನ ಪಾಕಿಸ್ತಾನದ ಕ್ರಿಕೆಟ್ ಅಭಿಮಾನಿಗಳು ಜೀರ್ಣ ಮಾಡಿಕೊಳ್ತಾ ಇಲ್ಲ. ಪಾಕಿಸ್ತಾನದ ಬ್ಯಾಟಿಂಗ್ ಆರಂಭವಾದಂತಹ ಮೊದಲನೇ ಓವರ್ನಲ್ಲೇ ಅವರಿಗೆ ಸೋಲಿನ ಗಾಳಿ ಬೀಸಿತ್ತು. 5ನೇ ಓವರ್ ಮುಗಿಯುವ ವೇಳೆಗೆ ಅವರ ಸೋಲು ಕನ್ಫರ್ಮ್ ಆಗಿಬಿಟ್ಟಿತ್ತು. ಭಾರತಕ್ಕೆ ಅವರು ಸಣ್ಣದಾಗಿಯೂ ಕೂಡ ಸವಾಲಾಗಿರಲಿಲ್ಲ. ಹೀಗಾಗಿ ಪಾಕಿಸ್ತಾನದ ಕ್ರಿಕೆಟ್ ಅಭಿಮಾನಿಗಳಿಗೆ ಇದು ಭಾರಿ ನಿರಾಸೆಯನ್ನ ತರಿಸ್ತಾ ಇದೆ. ಹೌದು, ನೀವು ಸೋಲೋದಂತೂ ಸೋಲ್ತೀರಿ, ಇಷ್ಟು ಹೀನಾಯವಾಗಿ ಸೋಲ್ಬೇಕಿತ್ತಾ? ಈ ಪ್ರಶ್ನೆ ಪಾಕಿಸ್ತಾನದಲ್ಲಿ ಮೂಡಿಸಿದೆ. ಈ ಮ್ಯಾಚ್ ಮುಕ್ತಾಯ ಆಗ್ತಿದ್ದ ಹಾಗೆ ಪಾಕ್ ಕ್ರಿಕೆಟ್ ಅಭಿಮಾನಿಗಳು ಅನೇಕ ಟಿವಿ ಮಾಧ್ಯಮಗಳಿಗೆ ಮಾತನಾಡಿದ್ದಾರೆ. ಅವರು ಹೊರಗೆ ಬರ್ತಿದ್ದ ಹಾಗೆ ಕೆಲವರು ಮೈಕ್ ಹಿಡಿದಿದ್ದಾರೆ, ಅವರು ಮಾತನಾಡಿದ್ದಾರೆ. ಆ ಸಂದರ್ಭದಲ್ಲಿ ಅವರ ಸ್ಟೇಟ್ಮೆಂಟ್ಗಳು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಮ್ಯಾಚ್ ನಮಗೆ ಎಷ್ಟು ಖುಷಿ ಕೊಡುತ್ತೋ, ಪಾಕಿಸ್ತಾನದ ಕ್ರಿಕೆಟ್ ಅಭಿಮಾನಿಗಳ ಸ್ಟೇಟ್ಮೆಂಟು ಕೂಡ ಅಷ್ಟೇ ಖುಷಿ ಕೊಡುವ ಹಾಗಿದೆ. ಅದರಲ್ಲಿ ಒಂದನ್ನು ನಿಮಗೆ ಹೇಳ್ತೀನಿ. ಭಾರತದ ಒಂದು ಟಿವಿ ಮಾಧ್ಯಮಕ್ಕೆ ಪಾಕಿಸ್ತಾನದ ಓರ್ವ ಕ್ರಿಕೆಟ್ ಅಭಿಮಾನಿ ಮಾತನಾಡಿರುವಂತದ್ದು. ಅವನೇನು ಹೇಳಿದಾನೆ ಕೇಳಿದ್ರೆ, ನಾವು ಭಾರತಕ್ಕೆ ಆಡೋದಕ್ಕೆ ಬರೋದಿಲ್ಲ, ನಾವು ಶ್ರೀಲಂಕಾದಲ್ಲಿ ಆಡ್ತೀವಿ ಅಂತ ನಿಮ್ಮನ್ನ ಶ್ರೀಲಂಕಾ ಕರೆಸ್ಕೊಂಡ್ವಿ. ನೀವು ಶ್ರೀಲಂಕಾಗೂ ಬಂದು ನಮ್ಮನ್ನ ಸೋಲ್ಸೋದ್ರಿ. ಇನ್ನು ನಮ್ಮವರು ಗೆಲ್ಬೇಕಾದ್ರೆ ಬಹುಶಃ ಚಂದ್ರನಲ್ಲಿ ಆಡಿಸ್ಬೇಕಾ ಅಂತ ಅನಿಸ್ತಾ ಇದೆ. ಆದ್ರೆ ಚಂದ್ರನಲ್ಲಿಗೆ ನೀವು ಹೋಗಬಹುದು, ನಾವು ಹೋಗೋದಕ್ಕೆ ಸಾಧ್ಯ ಇಲ್ಲ. ಹೀಗಂತ ಪಾಕಿಸ್ತಾನದ ಓರ್ವ ಕಟ್ಟರ್ ಕ್ರಿಕೆಟ್ ಅಭಿಮಾನಿ ಪಾಕಿಸ್ತಾನದ ಟೀಮನ್ನ ಟೀಕೆ ಮಾಡಿದ್ದಾನೆ. ಇದಾಗ್ತಿದ್ದ ಹಾಗೆ ಮಿತ್ರರೇ, ಶೋಯಬ್ ಅಖ್ತರ್ ಅವರ ಟೀಕೆ ಇವತ್ತು ಭಾರಿ ಸದ್ದು ಮಾಡ್ತಾ ಇದೆ. ಅದೇನು ಕೇಳಿದ್ರೆ, ಅವರು ಭಾರತದ ಒಂದು ಟಿವಿ ಮಾಧ್ಯಮಕ್ಕೆ ಈ ಮ್ಯಾಚ್ ಮುಕ್ತಾಯ ಆಗ್ತಿದ್ದ ಹಾಗೆ ಲೈವ್ ನಲ್ಲಿ ಮಾತನಾಡಿದ್ರು. ಅವರು ನೇರವಾಗಿ PCB ಅಧ್ಯಕ್ಷನನ್ನೇ ಟಾರ್ಗೆಟ್ ಮಾಡಿದ್ರು. ಅವ್ರೇನು ಹೇಳಿದ್ರು ಕೇಳಿದ್ರೆ, ಈಗ ಒಬ್ಬ ವ್ಯಕ್ತಿಗೆ ತಾನೇ PCB ಅಧ್ಯಕ್ಷ ಎಂಬುದೇ ಗೊತ್ತಿಲ್ಲ. ನೀವು ಒಬ್ಬನನ್ನ ಸೂಪರ್ ಸ್ಟಾರ್ ಮಾಡಿಟ್ಟಿದ್ದೀರಿ, ಆದ್ರೆ ಅವನಿಂದ ಒಂದೇ ಒಂದು ಪಂದ್ಯವನ್ನ ಗೆಲ್ಲಿಸಲಾಗ್ತಾ ಇಲ್ಲ. ಜಗತ್ತಿನ ದೊಡ್ಡ ಅಪರಾಧ ಯಾವುದು ಗೊತ್ತಾ? ಅಸಮರ್ಥ ವ್ಯಕ್ತಿಗಳಿಗೆ ದೊಡ್ಡ ಹುದ್ದೆಯನ್ನ ನೀಡುವಂತಹದ್ದು. ನಾವು ಅಸಮರ್ಥ ವ್ಯಕ್ತಿಗಳಿಗೆ ದೊಡ್ಡ ಹುದ್ದೆಯನ್ನ ಕೊಟ್ಟಿದ್ದೇ ಆದ್ರೆ ಅವರು ದೇಶವನ್ನ ಹಾಳು ಮಾಡಬಹುದು ಅಥವಾ ಯಾವುದೇ ಒಂದು ಸಂಸ್ಥೆಯನ್ನ ಕೆಡವಿ ಬಿಡಬಹುದು. ಇದಕ್ಕೆ ಉದಾಹರಣೆ ನಿಮ್ಮ ಮುಂದೆಯೇ ಇದೆ. ನಾನು ಏನು ಹೇಳ್ತಾ ಇದ್ದೀನಿ ಅಂತ ನೀವು ಅರ್ಥ ಮಾಡಿಕೊಳ್ಳಲು ಶಕ್ತರಾಗಿದ್ದೀರಿ ಅಂತ ನಾನು ಭಾವಿಸ್ತೀನಿ ಅಂತೇಳಿ ಭಾರತದ ಟಿವಿ ಮಾಧ್ಯಮಕ್ಕೆ ಪಾಕಿಸ್ತಾನದ ಶೋಯಬ್ ಅಖ್ತರ್ ಹೇಳಿಕೆ ಕೊಡ್ತಾರೆ. ಮಿತ್ರರೇ, ಭಾರತ ಮತ್ತು ಪಾಕಿಸ್ತಾನದ ನಡುವೆ ಈ ರೀತಿಯಾಗಿ ಮ್ಯಾಚ್ ಆಗುತ್ತಲ್ಲ, ನಾನು ಯಾವತ್ತೂ ಕೂಡ ಭಾರತದ ಮಾಜಿ ಆಟಗಾರರು ಏನು ಹೇಳ್ತಾರೆ, ಅವರ ವ್ಯೂ ಏನು, ಇದ್ರ ಬಗ್ಗೆ ಹೆಚ್ಚಿಗೆ
ನ್ಯೂಸ್ಗೆ ಗಮನವನ್ನೇ ಕೊಡೋದಿಲ್ಲ. ಪಾಕಿಸ್ತಾನದಲ್ಲಿ ಏನ್ ಚರ್ಚೆ ಆಗ್ತಾ ಇದೆ ಅನ್ನೋದಕ್ಕೆ ಹೆಚ್ಚಿನ ಆದ್ಯತೆಯನ್ನ ಕೊಡ್ತೀನಿ. ಯಾಕೆ ಕೇಳಿದ್ರೆ ರಿಯಲ್ ಚರ್ಚೆ ಅಲ್ಲಿ ನಡೀತಾ ಇರುತ್ತೆ. ನಮ್ಮಲ್ಲೇನೇ ಇದ್ರೂ ಕೂಡ ಹೊಗಳುವ ಕೆಲಸ ಆಗ್ತಾ ಇರುತ್ತೆ. ಇಶಾನ್ ಕಿಶನ್ ಅದ್ಭುತವಾಗಿ ಬ್ಯಾಟ್ ಮಾಡಿದ್ರು, ಸೂರ್ಯಕುಮಾರ್ ಯಾದವ್ ಅವರ ಕ್ಯಾಪ್ಟನ್ಸಿ ಚೆನ್ನಾಗಿತ್ತು, ಈ ರೀತಿಯಾಗಿ ಹೊಗಳ್ತಾ ಇರ್ತಾರೆ. ಯಾಕೆಂದ್ರೆ ನಮ್ಮಲ್ಲಿ ತೆಗಳೋದಕ್ಕೆ ಹೆಚ್ಚಿನ ಅಂಶಗಳೇ ಇಲ್ಲ. ಇಷ್ಟು ದಿನ ಪಾಕಿಸ್ತಾನದಲ್ಲಿ ಕ್ರಿಕೆಟ್ ಮ್ಯಾಚ್ ಸೋತ ತಕ್ಷಣ ಆ ಟೀಮ್ನ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇತ್ತು. ಆದರೆ ನಿನ್ನೆ ಮ್ಯಾಚ್ ಸೋತ ಬಳಿಕ ಪಾಕಿಸ್ತಾನದ ಕ್ರಿಕೆಟ್ ಬೋರ್ಡ್, ಅದರ ಚೇರ್ಮನ್ ಇವರೆಲ್ಲರ ಮೇಲೂ ಕೂಡ ಆಕ್ರೋಶ ಹೆಚ್ಚಾಗ್ತಾ ಇದೆ. ಮಾಜಿ ಕ್ರಿಕೆಟರ್ಸ್ಗಳು ಬಾಂಬ್ಗಳ ಮೇಲೆ ಬಾಂಬ್ ಹಾಕ್ತಾ ಇದ್ದಾರೆ. PCB ಅಧ್ಯಕ್ಷ ನಖ್ವಿಗೂ ಇದು ತುಂಬ ಚೆನ್ನಾಗಿ ಗೊತ್ತು. ಈ ಬಾರಿ ಪಾಕಿಸ್ತಾನದ ಟೀಮ್ ಇಷ್ಟು ಖರಾಬ್ ಪ್ರದರ್ಶನ ಕೊಡ್ತಾ ಇದೆಯಲ್ಲ, ನಾನು ಇನ್ನು ಸರ್ವೈವ್ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ. ಹೀಗಾಗಿ ನಿನ್ನೆ ಪಾಕಿಸ್ತಾನ ಗೆಲ್ಲೋದಿಲ್ಲ ಅನ್ನುವಂಥದ್ದು ಕನ್ಫರ್ಮ್ ಆಗ್ತಿದ್ದ ಹಾಗೆ ನಖ್ವಿ ಸ್ಟೇಡಿಯಂನಿಂದ ಓಡ್ ಹೋಗಿದ್ದಾನೆ. ಆತ ಆತುರಾತುರವಾಗಿ ಬಂದು ಪಲಾಯನಗೈಯುವಂತಹ ವಿಡಿಯೋ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ವಿಪರೀತವಾಗಿ ವೈರಲ್ ಆಗ್ತಾ ಇದೆ. ಹಾಗಾದರೆ ಪಾಕಿಸ್ತಾನದ ಟೀಮ್ ಇಷ್ಟೊಂದು ಖರಾಬ್ ಆಗಿದ್ಯಾಕೆ? ಅಲ್ಲಾಗ್ತಾ ಇರುವಂತಹ ಎಡವಟ್ಟುಗಳೇನು? ಇದಕ್ಕೂ ನಮಗೂ ಸಂಬಂಧ ಇಲ್ಲ. ಆದರೂ ಕೂಡ ಚಿಕ್ಕದಾಗಿ ನೋಡೋದಾದ್ರೆ, ಮೊದಲನೇದಾಗಿ ಕ್ರಿಕೆಟ್ನಲ್ಲೂ ಕೂಡ ರಾಜಕೀಯ. ಇದು ಪಾಕಿಸ್ತಾನದ ಇವತ್ತಿನ ದುರ್ದೆಸೆಗೆ ಕಾರಣ. ನಿಮಗೆಲ್ಲ ಗೊತ್ತೇ ಇದೆ, ಪಾಕಿಸ್ತಾನ ಪ್ರತಿ ಬಾರಿಯೂ ಕೂಡ ರಾಜಕೀಯ ಇಲ್ಲದೆ ಕ್ರಿಕೆಟ್ ಆಡೋದೇ ಇಲ್ಲ. ಈ ಹಿಂದೆ ಏಷ್ಯಾ ಕಪ್ನಲ್ಲಿ ನೋ ಹ್ಯಾಂಡ್ ಶೇಕ್ ವಿಚಾರವಾಗಿ ಚರ್ಚೆ ಆಯಿತು. ಅದಾದ ಬಳಿಕ ನಖ್ವಿ ಕಪ್ ಹೊತ್ಕೊಂಡು ಓಡ್ ಹೋದ. ಈ ಬಾರಿಯ ವಿಶ್ವಕಪ್ ಅನ್ನ ನಾವು ಬಾಯ್ಕಾಟ್ ಮಾಡ್ತೀವಿ ಅಂತ ಪಾಕಿಸ್ತಾನ ಆರಂಭದಲ್ಲಿ ಹೇಳಿತು. ಅನಂತರದಲ್ಲಿ ಭಾರತದ ಮ್ಯಾಚ್ಗಳನ್ನು ಬಾಯ್ಕಾಟ್ ಮಾಡ್ತೀವಿ ಅಂತ ಒಂದು ಡ್ರಾಮಾ ಮಾಡಿದ್ರು. ಅದಾದ ಬಳಿಕ ಒಂದು ಯೂ ಟರ್ನ್ ಅನ್ನು ತೆಗೆದುಕೊಂಡು ಭಾರತದ ವಿರುದ್ಧ ಪಂದ್ಯ ಆಡ್ತೀವಿ ಅಂತ ಹೇಳಿದ್ರು. ಅಂತಿಮವಾಗಿ ಸೋತೋದ್ರು. ಇದೆಲ್ಲದಕ್ಕೂ ಕಾರಣ ಏನು ಕೇಳಿದ್ರೆ, ಪಾಕಿಸ್ತಾನದ ಕ್ರಿಕೆಟ್ನಲ್ಲಿ ರಾಜಕೀಯ ಹೆಚ್ಚಾಗಿ ಸೇರಿಕೊಳ್ತಾ ಇದೆ. ಇಷ್ಟು ಮಾತ್ರ ಅಲ್ಲ ಮಿತ್ರರೇ, ಪಾಕಿಸ್ತಾನದ ಸೆಲೆಕ್ಷನ್ ಕಮಿಟಿ ಇದೆಯಲ್ಲ, ಅದರಲ್ಲೂ ಕೂಡ ರಾಜಕೀಯ ನಡೀತಾ ಇದೆ. ಇದು ಈಗ ಮಾಜಿ ಆಟಗಾರರನ್ನ ಕೆರಳಿಸಿದೆ. ಉದಾಹರಣೆಗೆ ನಿನ್ನೆಯ ಪಂದ್ಯವನ್ನೇ ತೆಗೆದುಕೊಳ್ಳಿ. ಅಲ್ಲಿ ಬಾಬರ್ ಆಜಂ, ಶಾಹೀನ್ ಅಫ್ರೀದಿ, ಶಾಬಾದ್ ಖಾನ್ ಇವರೆಲ್ಲರ ಕೊಡುಗೆ ಏನು? ಇವರು ಕಳೆದ ಕೆಲ ಮ್ಯಾಚ್ಗಳಲ್ಲಿ ನಿರಂತರವಾಗಿ ವೈಫಲ್ಯ ಆಗ್ತಾ ಇದ್ದಾರೆ. ಬಾಬರ್ ಆಜಂನ ಕರಿಯರೇ ಮುಕ್ತಾಯ ಆಗಿ ಹೋಗಿದೆ. ಆದರೂ ಕೂಡ ಈ ಬಾರಿಯ T20ಗೆ ಸೆಲೆಕ್ಟ್ ಮಾಡಿಬಿಟ್ಟು ಆತನನ್ನು ರೀಲಾಂಚ್ ಮಾಡೋದಕ್ಕೆ ಪಾಕಿಸ್ತಾನ ಯತ್ನ ಮಾಡ್ತಾ ಇದೆ. ಅಂದ್ರೆ ಇದರ ಹಿಂದೆ ಯಾವುದೋ ಕಾಣದ ಶಕ್ತಿಗಳಿದಾವೆ ಅಂತ ಪಾಕಿಸ್ತಾನದ ಮಾಜಿ ಆಟಗಾರರಿಗೆ ಅನಿಸ್ತಾ ಇದೆ. ಇವತ್ತು ನೀವು ಸೆಲೆಕ್ಷನ್ ವಿಚಾರದಲ್ಲೂ ಕೂಡ ರಾಜಕೀಯ ಮಾಡ್ತೀನಿ ಅಂತಾದ್ರೆ ಟೀಮನ್ನು ಕಟ್ಟೋದಕ್ಕೆ ಸಾಧ್ಯ ಇಲ್ಲ, ಆ ಟೀಮ್ ಗೆಲ್ಲೋದಕ್ಕೂ ಸಾಧ್ಯ ಇಲ್ಲ. ಇವತ್ತು ಭಾರತ ನಿರಂತರವಾಗಿ ಗೆಲ್ತಾ ಇದೆ ಅಂತಂದ್ರೆ ಅದಕ್ಕೆ ಮುಖ್ಯ ಕಾರಣ ಏನು ಗೊತ್ತಾ? ಭಾರತದಲ್ಲಿರುವಂತಹ ನಿಷ್ಪಕ್ಷಪಾತವಾದಂತಹ ಸೆಲೆಕ್ಷನ್ ವ್ಯವಸ್ಥೆ. ಇಲ್ಲಿ ಆಯ್ಕೆಗೆ ಮಾನದಂಡ ಏನಪ್ಪಾ ಕೇಳಿದ್ರೆ, ಆತ ಹೇಗೆ ಆಡ್ತಾ ಇದ್ದಾನೆ, ಆತ ಫಾರ್ಮ್ನಲ್ಲಿ ಇದಾನೋ ಇಲ್ವೋ, ಆತನಿಂದ ಟೀಮ್ಗೆ ಎಷ್ಟು ಕೊಡುಗೆ ಸಿಗುತ್ತೆ, ಇದಿಷ್ಟೇ ಮಾನದಂಡ. ಆತನ ಜಾತಿ ಯಾವುದು, ಆತ ಯಾವ ರಾಜ್ಯಕ್ಕೆ ಸೇರ್ತಾನೆ, ಆತ ಯಾರ ಜೊತೆಗೆ ಚೆನ್ನಾಗಿದ್ದಾನೆ, ಇದು ಯಾವುದೂ ಕೂಡ ಮ್ಯಾಟರ್ ಆಗೋದಿಲ್ಲ. ಇದಕ್ಕೆ ಉತ್ತಮವಾದಂತಹ ಉದಾಹರಣೆ ಇಶಾನ್ ಕಿಶನ್ ನಿಮ್ಮ ಕಣ್ಣೆದುರಿಗೆ ಇದ್ದಾರೆ. ಇಶಾನ್ ಕಿಶನ್ ಭಾರತದ ಟೀಮ್ನಲ್ಲಿ ಇಲ್ಲದೆ 2 ವರ್ಷ ಕಳೆದು ಹೋಗ್ಬಿಟ್ಟಿತ್ತು. ಈ ಬಾರಿ ವರ್ಲ್ಡ್ ಕಪ್ಗೆ ದಿಢೀರ್ ಅಂತ ಸೆಲೆಕ್ಟ್ ಮಾಡಲಾಯಿತು. ಯಾಕೆ ಕೇಳಿದ್ರೆ ಅವರು ಡೊಮೆಸ್ಟಿಕ್ ಕ್ರಿಕೆಟ್ನಲ್ಲಿ ಉತ್ತಮವಾದಂತಹ ಸಾಧನೆ ಮಾಡ್ತಾ ಇದ್ರು. ಭಾರತದಲ್ಲೇ ಕೆಲವರಿಗೆ ಇದು ಆಶ್ಚರ್ಯ ತಂದಿತ್ತು, ಕೆಲವರು ಟೀಕೆ ಮಾಡಿದ್ರು, ಯಾಕೆ ಈ ನಿರ್ಧಾರವನ್ನ ಕೈಗೊಂಡ್ರು ಅಂತ. ಶುಭ್ಮನ್ ಗಿಲ್ ಒನ್ ಡೇ ಟೀಮ್ನಲ್ಲಿ ಅವರಿಗೆ ಕ್ಯಾಪ್ಟನ್ಸಿ ಕೊಟ್ಟಿದ್ದೀರಿ, ಆತನನ್ನು ಹೊರಗಿಟ್ಟು ನೀವು ಇಶಾನ್ ಕಿಶನ್ನ ತಂದಿದ್ಯಾಕೆ ಅಂತ. ಆದರೆ ಇದಕ್ಕೆಲ್ಲ ಆಯ್ಕೆ ಸಮಿತಿ ಉತ್ತರ ಕೊಡಬೇಕಾಗಿಲ್ಲ. ಈಗ ಇಶಾನ್ ಕಿಶನ್ ತನ್ನ ಬ್ಯಾಟ್ನ ಮೂಲಕವಾಗಿ ಉತ್ತರ ಕೊಡ್ತಾ ಇದ್ದಾರೆ. ಇದು ಭಾರತದ ಗೆಲುವಿನ ಗುಟ್ಟು. ಇನ್ನೊಂದು ಕಡೆ ಪಾಕಿಸ್ತಾನದ ಟೀಮ್ ಇಷ್ಟೊಂದು ಕಳಪೆ ಆಗೋದಕ್ಕೆ ಕಾರಣ ಅಲ್ಲಿನ ಭ್ರಷ್ಟ ವ್ಯವಸ್ಥೆಯೂ ಕೂಡ ಹೌದು. ಇವತ್ತು ಮಿತ್ರರೇ, ಪಾಕಿಸ್ತಾನದ ಕ್ರಿಕೆಟ್ನಿಂದಾಗಿ ಪಾಕಿಸ್ತಾನಕ್ಕೆ ಭಾರಿ ಲಾಭ ಇದೆ. ಆದರೆ ಅದರಲ್ಲೂ ಕೂಡ ವಿಪರೀತವಾದಂತಹ ಭ್ರಷ್ಟಾಚಾರ ಇದೆ. ಯಾವ ಮಟ್ಟಿಗೆ ಕ್ರಿಕೆಟ್ನಿಂದ ಅಲ್ಲಿನ ರಾಜಕಾರಣಿಗಳು ದುಡ್ಡು ಮಾಡ್ಕೊಳ್ತಾರೆ, ಅಲ್ಲಿನ ಕ್ರಿಕೆಟರ್ಸ್ಗಳನ್ನು ಕೆಟ್ಟದಾಗಿ ಕಾಣ್ತಾರೆ ಅನ್ನೋದಕ್ಕೆ 2009 ವಿಶ್ವಕಪ್ ಆದ ಬಳಿಕದ ಒಂದು ಘಟನೆಯೇ ಸಾಕ್ಷಿ. ನಿಮಗೆಲ್ಲ ಗೊತ್ತೇ ಇದೆ, 2009ರಲ್ಲಿ ಪಾಕಿಸ್ತಾನ T20 ವಿಶ್ವಕಪ್ ಅನ್ನು ಗೆದ್ದುಕೊಳ್ಳುತ್ತೆ. ಆ ಟೀಮ್ನಲ್ಲಿ ಸೈಯದ್ ಅಜ್ಮಲ್ ಕೂಡ ಭಾಗಿಯಾಗಿರ್ತಾರೆ. ಅವರು ಇತ್ತೀಚೆಗೆ ಒಂದು ಪಾಡ್ಕಾಸ್ಟ್ನಲ್ಲಿ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಅದು ವಿಪರೀತವಾಗಿ ವೈರಲ್ ಆಗಿದೆ, ಇವತ್ತಿಗೂ ಕೂಡ ನಿಮಗೆ ಸಿಗುತ್ತದು. ಅವ್ರೇನು ಹೇಳಿದ್ದಾರೆ ಅಂತಂದ್ರೆ, ಪಾಕಿಸ್ತಾನ ಅವತ್ತು ಮ್ಯಾಚ್ ಗೆಲ್ತಿದ್ದ ಹಾಗೆ, ಅಂದ್ರೆ ವರ್ಲ್ಡ್ ಕಪ್ ಅನ್ನು ಗೆಲ್ತಿದ್ದ ಹಾಗೆ ಅವತ್ತಿನ ಪಾಕಿಸ್ತಾನದ ಪ್ರಧಾನಿ ಯೂಸುಫ್ ರಾಜಾ ಗಿಲಾನಿ ಎಲ್ಲಾ ಪ್ಲೇಯರ್ಸ್ಗಳನ್ನ ತಮ್ಮ ಪ್ರಧಾನಿ ನಿವಾಸಕ್ಕೆ ಆಹ್ವಾನಿಸ್ತಾರಂತೆ. ಆಗ ಗಿಲಾನಿ ಪ್ರತಿಯೊಬ್ಬ ಪ್ಲೇಯರ್ಸ್ಗಳಿಗೂ ಕೂಡ 25 ಲಕ್ಷದ ಚೆಕ್ ಅನ್ನು ಕೊಡ್ತಾರಂತೆ. ನಾನು ಆ ಚೆಕ್ ಅನ್ನ ಬ್ಯಾಂಕಿಗೆ ಹಾಕಿದೆ, ಆ ಚೆಕ್ ಕೂಡ ಬೌನ್ಸ್ ಆಯ್ತು ಅಂತ ಸೈಯದ್ ಅಜ್ಮಲ್ ಹೇಳಿಕೆ ಕೊಟ್ಟಿದ್ದಾರೆ. ವಿಶ್ವಕಪ್ ಗೆದ್ದುಕೊಂಡು ಬಂದಂತಹ ಕ್ರಿಕೆಟ್ ಪ್ಲೇಯರ್ಸ್ಗೆ ಸಿಕ್ಕಂತಹ ಚೆಕ್ ಕೂಡ ಬೌನ್ಸ್ ಆಗುತ್ತೆ ಅಂತಾದ್ರೆ ಅಲ್ಲಿನ ವ್ಯವಸ್ಥೆ ಹೇಗಿದೆ ಅಂತ ಊಹೆ ಮಾಡಿಕೊಳ್ಳಿ. ಹೌದಪ್ಪ, ಪಾಕಿಸ್ತಾನ ಆರ್ಥಿಕವಾಗಿ ದಿವಾಳಿಯಾಗಿದೆ, ಅವರಿಗೆ ಹಣ ಸಿಗೋದಿಲ್ಲ, ಹೀಗಾಗಿ ಕ್ರಿಕೆಟ್ ಇಕೋಸಿಸ್ಟಮ್ ಅನ್ನ ಬೆಳೆಸೋದಕ್ಕೆ ಕಷ್ಟ ಆಗ್ತಾ ಇದೆಯಾ ನೋಡಿದ್ರೆ ಖಂಡಿತವಾಗ್ಲೂ ಇಲ್ಲ. ICC ಇಂದ ಪಾಕಿಸ್ತಾನ ಸಾಕಷ್ಟು ಕಮಾಯಿ ಮಾಡುತ್ತೆ, ಅದು ಕೂಡ ಭಾರತದ ವಿರುದ್ಧ ಪಂದ್ಯ ಆಡುವ ಕಾರಣದಿಂದಾಗಿ. ಈ ಒಂದು ಸೂಕ್ಷ್ಮ ವಿಚಾರವನ್ನು ಕೂಡ ನಾವೆಲ್ಲರೂ ತಿಳ್ಕೊಂಡಿರಬೇಕು. ಇವತ್ತು ICC ವಿಶ್ವಕಪ್ನಂತಹ ಈವೆಂಟ್ಗಳನ್ನು ಹೋಸ್ಟ್ ಮಾಡುತ್ತಲ್ಲ, ಇದಕ್ಕಾಗಿ ಬ್ರಾಡ್ಕಾಸ್ಟರ್ಗಳಿಂದ ICCಗೆ ಸಾವಿರಾರು ಕೋಟಿ ಹರಿದು ಬರುತ್ತೆ. ಬಿಲಿಯನ್ಸ್ ಆಫ್ ಡಾಲರ್ ಅನ್ನ ICC ಕಮಾಯಿ ಮಾಡುತ್ತೆ. ಹಾಗೆ ಬಂದಂತಹ ಹಣವನ್ನ ಪ್ರತಿ ವರ್ಷವೂ ಕೂಡ ICC ತನ್ನ ಎಲ್ಲಾ ಸದಸ್ಯ ಬೋರ್ಡ್ಗಳಿಗೆ ಹಂಚಿಕೆ ಮಾಡುತ್ತೆ.
ಅಂದ್ರೆ ಸಮಾನವಾಗಿ ಹಂಚಿಕೆ ಮಾಡೋದಿಲ್ಲ. ಯಾರಿಂದ ಹೆಚ್ಚಿಗೆ ಲಾಭ ಬರ್ತಾ ಇದೆಯೋ ಆ ಬೋರ್ಡ್ಗೆ ಹೆಚ್ಚಿನ ಹಣ, ಯಾರಿಂದ ಕಡಿಮೆ ಹಣ ಸಿಗ್ತಾ ಇದೆಯೋ ಅವರಿಗೆ ಕಡಿಮೆ ಹಣ ಸಿಗುತ್ತೆ. ಇವತ್ತು ICC ಏನಾದರೂ ನಡೀತಾ ಇದೆ ಅಂತಂದ್ರೆ ಅದಕ್ಕೆ ಭಾರತವೇ ಕಾರಣ. ಹೀಗೆ ಹೇಳಿದ್ರೆ ನಿಮಗೇನು ಅನ್ಸುತ್ತೆ, ಇದು ನಮ್ಮ ದೇಶ ಅಂತ ಈತ ಹೊಗಳ್ತಾ ಇದ್ದಾನೆ ಅಂತ? ಖಂಡಿತವಾಗ್ಲೂ ಇಲ್ಲ ಮಿತ್ರರೇ. ICC ಒಟ್ಟಾರೆ ಆದಾಯದಲ್ಲಿ ಭಾರತದಿಂದ ICC ಗಳಿಸುವಂತಹದ್ದು 70-80% ಆದಾಯ. ಹೀಗಾಗಿ BCCIಗೆ ದೊಡ್ಡ ಷೇರು ಸಿಗುತ್ತೆ. 2024 ಡೇಟಾವನ್ನು ನೋಡಿದ್ರೆ BCCIಗೆ ವಾರ್ಷಿಕವಾಗಿ ICC ಕೊಟ್ಟಂತಹ ಹಣ $231 ಮಿಲಿಯನ್. ಅದೇ ವರ್ಷ ಪಾಕಿಸ್ತಾನಕ್ಕೆ $34.5 ಮಿಲಿಯನ್ ಹಣ ಸಿಕ್ಕಿದೆ. ಹೀಗೆ ICCಯಿಂದ ಹಣ ಸಿಗುತ್ತಲ್ಲ, ಇದನ್ನು ತನ್ನ ಕ್ರಿಕೆಟ್ ಪ್ಲೇಯರ್ಸ್ಗಳಿಗೆ ಬಳಸಿದ್ದೇ ಆದರೆ ಪಾಕಿಸ್ತಾನದಲ್ಲೂ ಸಹ ಇವತ್ತು ಒಂದು ಉತ್ತಮವಾದಂತಹ ಕ್ರಿಕೆಟ್ ಟೀಮ್ ಇರ್ತಾ ಇತ್ತು. ಅದನ್ನು ಬಿಟ್ಟು ಪ್ಲೇಯರ್ಸ್ಗಳಿಗೆ ಸರ್ಕಾರ ಕೊಟ್ಟಂತಹ ಚೆಕ್ಕೆ ಬೌನ್ಸ್ ಆಗುತ್ತೆ ಅಂತಾದರೆ ಅಲ್ಲಿ ಕ್ರಿಕೆಟ್ ಆಡೋದಕ್ಕೆ ಯಾರು ಮುಂದೆ ಬರ್ತಾರೆ? ಕ್ರಿಕೆಟ್ನಲ್ಲಿ ಆಸಕ್ತಿ ಯಾರಿಗೆ ಬೆಳೆಯುತ್ತೆ? ಅದು ಅಲ್ಲದೆ ಆಡ್ತಾ ಇರುವಂತಹ ಪ್ಲೇಯರ್ಸ್ಗಳಿಗೆ ದೇಶಕ್ಕೋಸ್ಕರವಾಗಿ ಆಡಬೇಕು ಅನ್ನುವಂತಹ ಭಾವನೆ ಬರೋದಕ್ಕಾದರೂ ಹೇಗೆ ಸಾಧ್ಯ? ಕಳೆದ ವರ್ಷ PCB ಬಹಳ ದೊಡ್ಡ ನಗೆಪಾಟ್ಲಿಗೆ ಈಡಾಗಿತ್ತು. ನಿಮಗೆಲ್ಲ ಗೊತ್ತಿದೆ ಅಂತ ಭಾವಿಸಿದ್ದೀನಿ. ಅದೇನು ಕೇಳಿದ್ರೆ, ಈ ಭಾರತದಲ್ಲಿ IPL ನಡೆಯುತ್ತಲ್ಲ, ಹಾಗೆ ಪಾಕಿಸ್ತಾನವೂ ಕೂಡ PSL ಅನ್ನುವಂಥ ಒಂದು ಲೀಗನ್ನು ನಡೆಸುತ್ತೆ. ನಮ್ಮಿಂದ ಅವರು ಕಾಪಿ ಮಾಡಿದ್ದಾರೆ. ಭಾರತದ IPL ಎಷ್ಟು ಅದ್ಧೂರಿಯಾಗಿರುತ್ತೆ ಅಂತ ನಿಮಗೆಲ್ಲ ಗೊತ್ತೇ ಇದೆ. ಭಾರತದ ಮ್ಯಾಚ್ಗಳಲ್ಲಿ ಸ್ಪಾನ್ಸರ್ಗಳ ಸುರಿಮಳೆಯೇ ಇರುತ್ತೆ. ಮ್ಯಾಚ್ ಮುಗಿದ ಬಳಿಕ ಅದನ್ನು ಕೇಳಿ ಕೇಳಿ ನಾವು ಸುಸ್ತಾಗ್ಬಿಡ್ತೀವಿ. ಹಾಗೆ ಮ್ಯಾಚ್ನಲ್ಲಿ ಚೆನ್ನಾಗಿ ಆಡಿರ್ತಾನಲ್ಲ, ಅವನು ಸಹ ಟ್ರೋಫಿ ಮತ್ತು ಚೆಕ್ಗಳನ್ನು ಸ್ವೀಕರಿಸಿ ಸುಸ್ತಾಗಿ ಹೋಗಿರ್ತಾನೆ. ಇದು ಭಾರತದ ಸ್ಥಿತಿ. ಅದೇ ಪಾಕಿಸ್ತಾನದಲ್ಲಿ PSL ನಡೆಯುತ್ತಲ್ಲ, ಅಲ್ಲಿ ಎಂತಹ ಗಿಫ್ಟ್ಗಳನ್ನು ಕೊಟ್ಟಿದ್ರು ಕೇಳಿದ್ರೆ, ಹೇರ್ ಡ್ರೈಯರ್ ಅನ್ನ ಗಿಫ್ಟ್ ಆಗಿ ಕೊಟ್ಟಿದ್ರು, ಅದು ಕೂಡ ಒಬ್ಬ ಫಾರಿನ್ ಪ್ಲೇಯರ್ಗೆ. ಇವತ್ತು ಒಂದು ಹೇರ್ ಡ್ರೈಯರ್ನ ಬೆಲೆ ಎಷ್ಟಿರುತ್ತೆ? 1000-1500 ಇರಬಹುದು. ತೀರಾ ಒಳ್ಳೆಯ ಕಂಪನಿಯದ್ದಾದ್ರೆ ಒಂದು 3,000-3,500 ಇರಬಹುದು. ಅಂತಹ ಒಂದು ಹೇರ್ ಡ್ರೈಯರ್ ಅನ್ನ ಬೇರೆ ಬೇರೆ ದೇಶದ ಕ್ರಿಕೆಟ್ ಪ್ಲೇಯರ್ಸ್ ಬಂದು ಆಡ್ತಾ ಇರುವಂತಹ PSL ಲೀಗ್ನಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಗೆದ್ದವನಿಗೆ ಉಡುಗೊರೆಯಾಗಿ ಕೊಡ್ತಾರೆ ಅಂತಂದ್ರೆ ಪಾಕಿಸ್ತಾನದ ಕ್ರಿಕೆಟ್ ಇಕೋಸಿಸ್ಟಮ್ ಯಾವ ಹಂತಕ್ಕೆ ಹೋಗಿದೆ ಅಂತ ನೀವೇ ಊಹೆ ಮಾಡಿಕೊಳ್ಳಿ. ನಿಮಗೆ ನೆನಪಿರಲಿ, ಪಾಕಿಸ್ತಾನವೂ ಕೂಡ ಒಂದು ಕಾಲದಲ್ಲಿ ಕ್ರಿಕೆಟ್ ವಿಚಾರದಲ್ಲಿ ಭಾರತವನ್ನ ಬೀಟ್ ಮಾಡಿ ಮುಂದಕ್ಕೆ ಹೋಗುವ ಹಂತಕ್ಕೆ ಹೋಗಿತ್ತು. ಅಂದ್ರೆ ಅಷ್ಟು ಸ್ಟ್ರಾಂಗ್ ಟೀಮ್ ಅನ್ನು ಅವರು ಬಿಲ್ಡ್ ಮಾಡ್ತಾ ಇದ್ರು. ಪಾಕಿಸ್ತಾನದಲ್ಲಿ ಎಂತೆಂತಹ ಲೆಜೆಂಡ್ ಕ್ರಿಕೆಟರ್ಸ್ಗಳಿದ್ದಾರೆ ಗೊತ್ತಾ? ವಸೀಂ ಅಕ್ರಮ್ ಇರಬಹುದು, ಇಮ್ರಾನ್ ಖಾನ್ ಇರಬಹುದು, ಸೈಯದ್ ಅನ್ವರ್ ಇರಬಹುದು, ಮೊಹಮ್ಮದ್ ಯೂಸುಫ್, ಶಾಹಿದ್ ಅಫ್ರಿದಿ, ವಕಾರ್ ಯೂನಿಸ್, ಶೋಯಬ್ ಅಖ್ತರ್, ಯೂನಿಸ್ ಖಾನ್, ಇಂಜುಮಾಮುಲ್ ಹಕ್, ಇವರೆಲ್ಲರೂ ಸಹ ವರ್ಲ್ಡ್ ಕ್ಲಾಸ್ ಪ್ಲೇಯರ್ಸ್ಗಳೇ. ಇವತ್ತು ನೀವು ಪಾಕಿಸ್ತಾನದ ಟೀಮ್ನಲ್ಲಿ ಅಂತಹ ಒಬ್ಬ ಆಟಗಾರನನ್ನು ತೋರಿಸೋದಕ್ಕೆ ಸಾಧ್ಯ ಇದೆಯಾ? ಯಾಕೆ ಕೇಳಿದ್ರೆ ಪಾಕಿಸ್ತಾನದ ಇಡೀ ಇಕೋಸಿಸ್ಟಮ್ ಅನ್ನ ಅಲ್ಲಿನ ರಾಜಕೀಯ ವ್ಯವಸ್ಥೆ ಹಾಳುಗೆಡವಿದೆ, ಭ್ರಷ್ಟ ವ್ಯವಸ್ಥೆಯನ್ನಾಗಿ ಮಾಡಿದೆ. ಮಿತ್ರರೇ, ಪಾಕಿಸ್ತಾನಕ್ಕೆ ಯಾವುದೇ ರೂಪದಲ್ಲಿ ಹಾನಿಯಾಗಿ ಅವರಿಗೆ ಸೋಲಾಗೋದು ನನಗಿಷ್ಟವೇ. ಆದರೆ ಪಾಕಿಸ್ತಾನದ ಕ್ರಿಕೆಟ್ ಟೀಮ್ ಇಷ್ಟೊಂದು ಹಾಳಾಗಿ ಅವ್ರು ಯಾವತ್ತೂ ಕೂಡ ನಮಗೆ ಒಂದು ಸವಾಲೇ ಅಲ್ಲ ಅನ್ನುವಂತಹ ಸ್ಥಿತಿಯನ್ನು ತಲುಪೋದಿದೆಯಲ್ಲ, ಇದು ನನಗಿಷ್ಟ ಆಗೋದಿಲ್ಲ. ಪಾಕಿಸ್ತಾನವೂ ಕೂಡ ಒಂದು ಟಫ್ ಟೀಮನ್ನೇ ತೆಗೆದುಕೊಂಡು ಬರಬೇಕು, ಭಾರತ ಅದನ್ನು ಗೆಲ್ಲಬೇಕು, ಆವಾಗಲೇ ಮಜಾ ಬರೋದು. ಈ ಥರ ಗಲ್ಲಿ ಕ್ರಿಕೆಟ್ ಆಡೋದಕ್ಕೂ ಲಾಯಕ್ಕಿಲ್ಲದಂತಹ ಟೀಮನ್ನು ಕರ್ಕೊಂಡ್ಬಂದ್ರೆ ಭಾರತದ ಟೀಮ್ ಅವರ ವಿರುದ್ಧ ಕ್ರಿಕೆಟ್ ಆಡೋದನ್ನು ನೋಡಿದ್ರೆ ಏನು ಮಜಾ ಬರುತ್ತೆ? ಸದ್ಯ ಭಾರತದ ವಿರುದ್ಧ ಸೋಲಾಯ್ತಲ್ಲ, ಇದಾದ ಬಳಿಕ ಪಾಕಿಸ್ತಾನದಲ್ಲಿ ಏನು ಚರ್ಚೆ ಉದ್ಭವಿಸಿದೆಯಲ್ಲ, ಇದನ್ನು ನೋಡೋದೇ ಆದರೆ ಪಾಕಿಸ್ತಾನದ ಟೀಮ್ನಲ್ಲಿ ಒಂದಷ್ಟಂತೂ ಬದಲಾವಣೆ ಆಗತ್ತೆ. ಆ ರೀತಿಯ ಒತ್ತಡವನ್ನಂತೂ ಅಲ್ಲಿನ ಮಾಜಿ ಆಟಗಾರರು ಮತ್ತು ಪಾಕಿಸ್ತಾನದ ಕ್ರಿಕೆಟ್ ಪ್ರೇಮಿಗಳು ಅಲ್ಲಿನ ಸರ್ಕಾರದ ಮೇಲೆ ತರ್ತಾ ಇದ್ದಾರೆ. ನೋಡೋಣ ಮುಂದೇನಾಗತ್ತೆ ಅಂತ. ಮಿತ್ರರೇ, ಈ ವಿಚಾರದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.